ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್ ಅಂಡ್ ಟೆಲ್. ಇವತ್ತು ನಮ್ಮ ಮನೇಲಿ ಟಿಫನ್ನು ಪೂರಿ ಮಾಡಿ ಸೋಯಾ ಚುಕ್ಕ ಮಾಡ್ತಾಯಿದ್ದೀನಿ. ನಾನು ಸೋಯಾ ಚುಕ್ಕಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ 1-3, ಟೊಮೆಟೊ 1-2 ತೊಗೊಂಡಿದ್ದೀನಿ. ಮತ್ತು ಸೋಯಾ ಚುಕ್ಕ ಪೌಡ್ರಿಗೆ ಬಂದು ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ 1-3, ಕಾಳುಮೆಣಸು 1 ಟೀ ಸ್ಪೂನು ಇಷ್ಟು ತೊಗೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡೆ. ಈರುಳ್ಳಿ 1-3, ಟೊಮೆಟೊ 2 ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬಂದು ನಾನು ಈರುಳ್ಳಿ, ಸೋಂಪು ಸ್ವಲ್ಪ ಹಾಕಿ ಎಣ್ಣೆಗೆ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಅದಾದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಖಾರಕ್ಕೆ ಚಿಲ್ಲಿ ಪೌಡ್ರ್ 2 ಸ್ಪೂನು, ಅರಿಶಿಣ ಮತ್ತು ಧನಿಯಾ ಪೌಡ್ರ್ 2 ಸ್ಪೂನು ಇಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಣ್ಣೆ ಸಪ್ರೇಟ್ ಆಗೋವರೆಗೂ. ಆಮೇಲೆ ಸೋಯಾನ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಸೋಯಾನ ಹಾಕ್ಕೊತಾ ಇದ್ದೀನಿ. ಒಂದು ಕಡೆ ಪೂರಿಗೆ ನಾನು ರೆಡಿ ಮಾಡಿಟ್ಕೊಂಡೆ, ಹಸಿಟ್ಟೆಲ್ಲ ಕಲಿಸ್ಬಿಟ್ಟು. ಅಷ್ಟೊತ್ತಿಗೆ ಸ್ವಲ್ಪ ಸೋಯಾ ಸಾಫ್ಟ್ ಆಯಿತು. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಆಮೇಲೆ ಸೋಯಾ ಚುಕ್ಕ ಪೌಡ್ರು ಹಾಕ್ಕೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2 ನಿಮಿಷಕ್ಕೆ ಹಸಿಮೆಣ್ಸಿಕಾಯಿ 1-2, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇಳಿಸ್ಕೊಂಡ್ರೆ ಟೇಸ್ಟಿಯಾದ ಸೋಯಾ ಚುಕ್ಕ ರೆಡಿ ಆಯಿತು. ಪೂರಿ ಒಂದು ಕಡೆ ಲಟ್ಟಿಸ್ಕೊಂಡೆ, ಪೂರಿನೂ ರೆಡಿ ಆಯಿತು. ಬಾಕ್ಸ್ಗೆ ಹರ್ಷಿದಾಗ ಹಾಕ್ಕೊಟ್ಟಿದ್ದೀನಿ. ಪೂರಿ, ಸೋಯಾ ಚುಕ್ಕ ಮತ್ತು ಆಪಿಲ್ ತೊಗೊಂಡಿದ್ದಾಳೆ, ಸ್ನ್ಯಾಕ್ಸ್ ಏನೋ ತೊಗೊಂಡಿದ್ದಾಳೆ. ಇದು ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೇಲಿ ಟಿಫನ್. ಥ್ಯಾಂಕ್ ಯು ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.